ಸ್ಟೇಡಿಯಂಗೆ ತಮ್ಮ ಕರೆದಿರಲಿಲ್ಲ. ಇಲ್ಲ, ಸ್ಟೇಡಿಯಂಗೆ ಕರೆದಿಲ್ಲ. ಕರೆದಿಲ್ಲ. ಸರ್, ಈ ಸಂಬಂಧ ಏನೋ ಸಭೆ ಏನಾರು ಆಗಿದೆ ಸರ್? ಹಾ? ಈ ಸಂಬಂಧ CS ಸಭೆಗಳಾಗಿದೆ ಅಂತ ಇಲ್ಲ, ಈ ತರ ಮನೆಯಲ್ಲಿ ಸಭೆ ಆಗಿದೆ. ಹಾ? ಮನೆಯಲ್ಲಿ CS ಸಭೆ ಇಲ್ಲ. ಯಾರು ನಿಮ್ಗೆಲ್ಲ ಇವೆಲ್ಲ ಹೇಳಿದ್ರು? ಬಿಜೆಪಿ ಅವ್ರು ಹೇಳೋದು ಕೇಳ್ಕೊಂಡು ಹೇಳ್ತಾ ಇದ್ರು. ಇನ್ನೊಬ್ರಲ್ಲ ಸರ್. ಮತ್ತೆ ಮಾಹಿತಿ ಅಲ್ಲ, ನಿಮ್ಗೆ ಮಾಹಿತಿ ಅಂದ್ರೆ ಎಲ್ಲಿಂದ ಬಂತು? ಸರ್, ಹೋಮ್ ಮಿನಿಸ್ಟರ್ ಸರ್. ಜೊತೆಗೆ DCM CS ಮನೆಗೆ ಸಭೆ ಆಯ್ತು, ಒಟ್ಟಿಗೆ ಆಯ್ತು. ಇಲ್ಲ, ಇಲ್ಲ. DCMಗೂ ಗೊತ್ತಿಲ್ಲ, ಅಲ್ಲ ಇವ್ರಿಗೆ ಹೋಮ್ ಮಿನಿಸ್ಟರ್ಗೂ ಗೊತ್ತಿಲ್ಲ, ನನಗೂ. ಅಲ್ಲ, ಅಲ್ಲ, ಈಗ ಸರ್, ಈಗ ಸಭೆ. ಈಗ ಈ ಬರ್ತಾ. ಒಬ್ಬರು ಕೇಳ್ರಿ. ಸರ್, ಈಗ ಮನೆಯಿಂದ ಸಭೆ ಬರ್ತಾ. ಆಯ್ತಾ ಅಂತ ಸರ್? ಈಗ ಮನೆಯಲ್ಲಿ ಅಲ್ಲ, ಇವತ್ತೇನಾದ್ರು ಮನೇಲಿ ಸಭೆ ಆಯ್ತಾ ಈ ಸಂಬಂಧ ಅಂತ ಸರ್? ಯಾವ್ದು? ಈ ಎಲ್ಲ ವಿಚಾರ CS ಅವ್ರದ್ದು, ಗೃಹ ಮಂತ್ರಿಗಳದ್ದು, DCM ಅವ್ರದ್ದು ಏನಾದ್ರು ಸಭೆ ಆಯ್ತಾ ಸರ್ ತಮ್ಮ ಜೊತೆಗೆ ಇವತ್ತು ಅಂತ? ಈ ವಿಚಾರಗಳ ಬಗ್ಗೆ ಯಾವ್ದಾದ್ರು ಸಭೆ ಆಗಿದೆಯಾ ಅಂತ ಅಷ್ಟೇ ಇವತ್ತು. ಈಗ ಅದ್ ಯಾಕೆ ಬೇಕು ನಿಮಗೆ? ಅಲ್ಲ, ಆಯ್ತಾ ಕೇಳ್ತಾ ಇದ್ದಾರೆ. ರೆಗ್ಯುಲರ್ ಆಗಿ ಸಭೆಗಳು ನಡೀತ್ಲೇ ಇರ್ತವೆ, ಅದೇ. ಅಧಿಕಾರಿಗಳ ಕರೆದು ಮಾತಾಡ್ತಲೇ ಇರ್ತೀನಿ. ಅದೇ ಸಭೆ ನಡೀತಾ ಅಂತ ಅಲ್ಲ, ಏನಾದ್ರು ಮಹತ್ವದ ಪರ್ಟಿಕ್ಯುಲರ್ ಆಗಿ ಯಾಕೆ ನಿರ್ಧಾರಗಳಾಗಿದ್ರೆ ಕೇಳ್ತಾ ಇದ್ದೀರಿ? ಸಿ, ನಾರ್ಮಲ್ ಕೋರ್ಸ್ ನಲ್ಲಿ ಸಭೆಗಳು ನಡೀತಾ ಇರ್ತವೆ. ಅದರಿಂದ ಅಧಿಕಾರಿಗಳನ್ನ ಕರೆದು ಮಾತಾಡೋದು ಇವೆಲ್ಲ ನಡೀತಾ ಇರ್ತವೆ. ನಡೀತದೆ. ಸುಭಾಷಿತಿ ಕೊಲೆ ಪ್ರಕರಣದಲ್ಲಿ ಸರ್ NIA ಕೇಸ್ ಟ್ರಾನ್ಸ್ಫರ್ ಆಗಿದೆ ಸರ್ ಈಗ. ಈಗ ತಾನೇ ಹೇಳಿದ್ರು, DGP ಈಗ ಹೇಳಿದ್ರು, ಅಡ್ವೊಕೇಟ್ ಜನರಲ್ ಕೇಳಿ ಅಂತ ಹೇಳಿದ್ದೀನಿ. ಅಡ್ವೊಕೇಟ್ ಜನರಲ್ ಕೇಳಿ ಆಮೇಲೆ ತೀರ್ಮಾನ ಮಾಡೋಣ ಅಂತ ಹೇಳಿ. ಸರ್, ಏನ್ ಗೊತ್ತಾ ಸರ್, ನೀವು ಸಿಕ್ಕಾದ್ರೂ ಚಿಂತೆ ಇಲ್ಲ, ಇದರಿಂದ ಒಂದು ಚೂರು ಮುಜುಗರ ಆಗ್ಲಿಲ್ವಾ ಸರ್ ಸರ್ಕಾರ ಯಾಕೆ? ಇಡೀ ಪ್ರಕರಣಕ್ಕೆ? ಸರ್ಕಾರ ಏನ್ ತಪ್ಪು ಏನು ಮಾಡದೆ ಅವ್ರು ಮುಜುಗರ ಯಾಕಾಗುತ್ತೆ? ಓವರಾಲ್ ಸರ್ಕಾರಕ್ಕೆ ಅಂತಲ್ಲ ಸರ್, Overall ರಾಜ್ಯಕ್ಕೆ. ನೋಡಪ್ಪ, ರಾಜ್ಯದಲ್ಲಿ ಹಿಂಗಾಯ್ತು ಅಂತ ಯಾರು ಹೇಳಿ. ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಗೊತ್ತಾಯ್ತಾ? ಸರ್ಕಾರಕ್ಕೆ ಮುಜುಗರ. ಸರ್ಕಾರ- ಹಾಗಾದ್ರೆ ಇದರಲ್ಲಿ ರಾಜೀನಾಮೆ ಕೊಟ್ರ? ಕುಂಭಮೇಳದಲ್ಲಿ ಇದ್ ಮಾಡಿದವರು ಒಂದ್ ಸೇತುವೆ ಬಿದ್ದೋಯ್ತು, ಅವತ್ತೇ ಕಟ್ಟಿದ ದಿನನೇ ಇನಾಗ್ರೇಷನ್ ಮಾಡಿದ, 100 ಜನ ಸತ್ತೋದ್ರು. ಆಗ ಮಾಡಿದ್ರ? ರಾಜೀನಾಮೆ ಕೊಟ್ರ ಪ್ರೈಮ್ ಮಿನಿಸ್ಟರ್? ನೀವೆಲ್ಲ ಕೇಳಿದ್ರ? ಕುಂಭಮೇಳದಲ್ಲಿ 50-60 ಜನ ಸತ್ತೋದ್ರು, ಕೇಳಿದ್ರ ನೀವು? ಅವ್ರು ರಾಜೀನಾಮೆ ಕೊಟ್ರ? ಬಿಜೆಪಿ ಅವ್ರು ಕೇಳಿದ್ರ? ಓಲಿ ಕುಮಾರಸ್ವಾಮಿ ಕೇಳಿದ್ರ? ಬಟ್ ಇಲ್ಲಿ ಸರ್, ಏನ್ ಕೇಂದ್ರ ಗೊತ್ತಾ ಸರ್? ಸಚಿವರು ಎಲ್ಲರೂ ಇಡೀ ಸರ್ಕಾರದ ಇಮೇಜ್ ಹೋಗಿದೆ, ಮತ್ತೆ ಬೆಂಗಳೂರು ಇಮೇಜ್ ಕಡಿಮೆ ಆಗ್ತಾ ಇದೆ ಈ ಘಟನೆಯಿಂದ ಅಂತ ಅಂದ್ಬಿಟ್ಟು ಕುಮಾರಸ್ವಾಮಿ, ಸೋಮಣ್ಣ, ನೋಡಪ್ಪ, ಬಿಜೆಪಿಯವರು ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಇವು ಯಾವ ಕೂಡ ನನ್ನನ್ನು ಕರೆದ್ರು, ಚೀಫ್ ಸೆಕ್ರೆಟರಿ ಹೇಳಿದ್ರು ನನಗೆ, ನಾವೆಲ್ಲ ಫಂಕ್ಷನ್ ಅರೇಂಜ್ ಮಾಡಿದೀವಿ ಸರ್, ನೀವು ಬರಬಹುದು ಅಂತ ಹೇಳಿದ್ರು. ಆಯ್ತು ಮಾಡಿ ಅಂತ ಹೇಳಿದ್ರು, ಓಕೆ ಅಂತ. ಬಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕರೆದ್ರು ನನಗೆ ಇಲ್ಲಿ ಕರೀನಿಲ್ಲ, ಸ್ಟೇಡಿಯಂ ಕರೀಲಿಲ್ಲ, ವಿಧಾನಸೌಧಕ್ಕೆ ಕರೆದ್ರು. ವಿಧಾನಸೌಧದಲ್ಲಿ ಯಾವ ಅಹಿತಕರ ಘಟನೆ ನಡೆದಿಲ್ಲ. ನನಗೆ ಗೊತ್ತಾದದ್ದು 5:45ಗೆ ಸತ್ತೋಗಿದ್ದಾರೆ ಅಂತ ಗೊತ್ತಾದ್ರು. ಸ್ಟ್ಯಾಂಪೀಡ್ ಆಗಿದೆ 5:45ಗೆ ಗೊತ್ತಾದ್ದು. ಆಕ್ಚುಲಿ 3:50ಕ್ಕೆ ರಿಪೋರ್ಟ್ ಆಗಿದೆ ಆಸ್ಪತ್ರೆಯಲ್ಲಿ ಸತ್ತಿದೆ. ಅದು ನನಗೆ ಗೊತ್ತಾದ್ದು 5:45ಕ್ಕೆ ಬರ್ಕೊಳ್ಳಿ ಕರೆಕ್ಟ್ ಆಗಿ. ನನಗೆ ಅಲ್ಲಿವರೆಗೆ ಸ್ಟ್ಯಾಂಪೀಡ್ ಆಗಿ ಸತ್ತೋಗಿದ್ದಾರೆ ಅಂತ ಗೊತ್ತಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.